ಪಿರಿಯಾಪಟ್ಟಣ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ ಸೇವೆ ಸಲ್ಲಿಸುತ್ತಿದ್ದ ಎಂಆರ್ ವೆಂಕಟೇಶ್ ರವರು ಮುಂಬಡ್ತಿ ಪಡೆದು ಹುಬ್ಬಳ್ಳಿಗೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಕಚೇರಿಯ ಆವರಣದಲ್ಲಿ ಇಲಾಖಾ ವತಿಯಿಂದ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಯಿತು. ಹೆಚ್ಡಿಕೋಟೆ ತಾಲೂಕು ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಬೆಕ್ಕರೆ ರಮೇಶ್ ಅವರು ಎಂಆರ್ ವೆಂಕಟೇಶ್ ರವರನ್ನ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿ ಮಾತನಾಡಿದರು. ಪ್ರಸ್ತುತ ಸಮಾಜದಲ್ಲಿ ಅಭಿಯಂತರರ ಹುದ್ದೆಯಾಗಿರಬಹುದು ಅಥವಾ ಸರ್ಕಾರಿ ಸೇವೆಯಾಗಿರಬಹುದು, ಸೇವೆಯ ಕಾಯಕದಲ್ಲಿ ಅನೇಕ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಎದುರಿಸಿ ಕೆಲಸ ಮಾಡುವ ಒತ್ತಡದಲ್ಲಿದ್ದೇವೆ. ಆ ನಡುವೆಯೂ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ 21 ವರ್ಷಗಳ ಕಾಲ ಸುದೀರ್ಘ ಸರ್ಕಾರಿ ಸೇವೆ ಸಲ್ಲಿಸಿ ವೃತ್ತಿಯಲ್ಲಿ ಎಂಜಿನಿಯರ್ ಆದರೂ ವಿವಿಧ ಕ್ಷೇತ್ರಗಳಲ್ಲಿ 7 ಪದವಿಗಳನ್ನು ಪಡೆದು ಆದರ್ಶ ಜೀವನವನ್ನು ನಡೆಸಿ ಸಮಾಜಮುಖಿ ಕೆಲಸ ಮಾಡಿದ್ದಾರೆ ಎಂದು ವೆಂಕಟೇಶ್ ರವರನ್ನ ಹೊಗಳಿದರು. ಇನ್ನು ಪಿರಿಯಾಪಟ್ಟಣ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರ ಕುಮಾರ್ ಕೂಡ ಈ ಸಂದರ್ಭದಲ್ಲಿ ವೆಂಕಟೇಶ್ ರವರ ಬಗ್ಗೆ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಮುದ್ದುರಾಜ್, ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ಯತೀಶ್, ಸುಮಿತ್ರಾ, ರಮೇಶ್, ಕುಮಾರಸ್ವಾಮಿ, ಎನ್ಜೆ ಕುಮಾರ್, ಗುತ್ತಿಗೆದಾರರಾದ ಅಡಗೂರು ಜಯಣ್ಣ, ಸ್ವಾಮಿ, ಮುಖಂಡರಾದ ತಾತನಹಳ್ಳಿ ಈರಯ್ಯ, ಸಾಲೇಕೊಪ್ಪಲು ಪುಟ್ಟರಾಜು, ಕೃಷ್ಣೇಗೌಡ, ಎಚ್ಕೆ ಮಹೇಶ್, ನವೀನ್ ಕುಮಾರ್, ಪತ್ರಕರ್ತರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು, ಸಂಘ ಸಂಸ್ಥೆ ಮುಖಂಡರಿಂದ ತಮ್ಮ ಜೀವನವನ್ನ ಶ್ರೀಯುತರು ಸಾಗಿಸಿದ್ದಾರೆ ಅಂತ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದ್ದಾರೆ. ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತ. ಕುಮಾರ್ ಸರ್ ಪ್ರತಿಯೊಂದು ಮಾತಲ್ಲೂ ಹೇಳಿದ್ರು ಅವರ ಆದರ್ಶ ಗುಣಗಳ ಬಗ್ಗೆ. ಇವತ್ತಿನ ಪ್ರಸ್ತುತ ಸಮಾಜದಲ್ಲಿ ಇಂಜಿನಿಯರಿಂಗ್ ವೃತ್ತಿಯಾಗಿರ್ಬೋದು ಅಥವಾ ಸರ್ಕಾರಿ ಸೇವೆ ಎನ್ನುವಂತಹ ಮಹಾ ಕಾಯಕದಲ್ಲಿ ಅನೇಕ ಸಮಸ್ಯೆಗಳನ್ನು ದಿನದಿಂದ ದಿನಕ್ಕೆ ಎದುರಿಸಿ ಕೆಲಸ ಮಾಡುವಂತಹ ಒತ್ತಡದಲ್ಲಿ ನಾವೆಲ್ಲರೂ ಇದ್ದೇವೆ. ಅಂತಹ ಒತ್ತಡದ ಮಧ್ಯೆಯೂ ಕೂಡ ಯಾವುದೇ ಕಪ್ಪು ಚುಕ್ಕೆಗೆ ಆಸ್ಪದ ನೀಡದೆ ಕಳೆದ 21 ವರ್ಷಗಳ ಸುದೀರ್ಘ ಸರ್ಕಾರಿ ಸೇವೆಯನ್ನ ಶ್ರೀಯುತರು ಸಲ್ಲಿಸುವ ಮುಖೇನ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಜೊತೆಗೆ ವೃತ್ತಿಯಲ್ಲಿ ಇಂಜಿನಿಯರ್ ಆದರೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಓದಿನ ಆಸಕ್ತಿಯ ಮೂಲಕ 7 ಪದವಿಗಳನ್ನು ಪೂರೈಸಿದ್ದಾರೆ. ಆ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಒಂದು ಪದವಿಯನ್ನ ಪಡೆಯುವ ಮೂಲಕ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾರ್ಥಕ ಆದರ್ಶ ಜೀವನವನ್ನ ಶ್ರೀಯುತರು ನಡೆಸಿರುವಂತಹದ್ದು ನಮ್ಮೆಲ್ಲರಿಗೂ ಕೂಡ ಆದರ್ಶ. ಜೊತೆಗೆ ಈ ವೃತ್ತಿ ಜೀವನದ ಜೊತೆಗೆ ವರದಿ ಮಾಗಳ್ಳಿ ರಾಮೇಗೌಡ, ಜನತಾ ಟಿವಿ, ಪಿರಿಯಾಪಟ್ಟಣ.